ನಮಸ್ತೆ ವರ್ಗು ಕನ್ಯಾ ರಾಶಿಯವರ ಜನವರಿ ತಿಂಗಳ ರೀಡಿಂಗ್ ಏನಿದೆ ಅಂತ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್ 2026ರ ಜನವರಿ ಯಾವ ರೀತಿ ಬದಲಾವಣೆನ ತರ್ತಾ ಇದೆ ಅಂತ ನೋಡೋಣ. ಮೊದಲಿಗೆ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಹಣಕಾಸಿನ ಒಳಹರಿವು ಚೆನ್ನಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಸೀಕ್ರೆಟ್ಸ್ ಇದೆ, ಸೀಕ್ರೆಟ್ಸ್ ರಿವೀಲ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ನಂಬಿಕೆಯಿಂದ ಸಾಕಷ್ಟು ಬಂಧನಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬುಧ ಮತ್ತೆ ಮಾರ್ಸ್ ಮಂಗಳ ನಿಮ್ಮ ಜೀವನನ ಸ್ವಲ್ಪ ಬೆಟರ್ಮೆಂಟಿಗೆ ತಗೊಂಬರ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹೆಚ್ಚಿನದಾಗಿ ನೀವು ಆಹಾರ ಪದ್ಧತಿಲಿ ಸ್ವಲ್ಪ ಚೇಂಜನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಫುಡ್ಡು, ವೆಜಿಟೇಬಲ್ಸ್, ಫ್ರೂಟ್ ಅಂಡ್ ವೆಜಿಟೇಬಲ್ಸ್ ಹೆಚ್ಚಾಗಿ ಸೇವನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬುದ್ಧಿ ನಿಮ್ಗೇನ್ ಬುದ್ಧಿ ಹೇಳ್ಕೊಡುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಜನರ ಜೊತೆ ಬೆರೆಯೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಎನರ್ಜಿಟಿಕ್ ಆಗಿ ಎನರ್ಜಿಫುಲ್ ಆಗಿ ಇಟ್ಕೊಂಡಿರಿ ಯಾವಾಗ್ಲೂ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನ ನಿಮ್ಮ ಬಗ್ಗೆ ನೀವು ಕೊಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಬದಲಾವಣೆಗಳಿಗೆ ನಿಮ್ಮನ್ನ ನೀವು ತಯಾರು ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಬರುವಂತ ಅವಕಾಶಗಳನ್ನ ನೀವು ಕಳ್ಕೊಳ್ಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಬರುವಂತ ಅವಕಾಶಗಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ನೋವಾಗುತ್ತೆ ಅಂತ ನೀವು ಅನ್ಕೊಂಡು ಮಾತಾಡ್ದಿರಾ ಇರೋದ್ರಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಸೊ ಸರಿಯಾದ ರೀತಿಯಲ್ಲಿ ಮಾತಾಡಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಹೆಚ್ಚಿನ ಧಾರಾಳತನ ಕೂಡ ಒಳ್ಳೇದಲ್ಲ, ಅಥವಾ ಹೆಚ್ಚಿನ ಒಂದು ಸ್ಟ್ರಕ್ ಎನರ್ಜಿ ಕೂಡ ಒಳ್ಳೇದಲ್ಲ. ಒಂದ್ ರೀತಿಯಲ್ಲಿ ಮನಿ ಫ್ಲೋ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಬರೀ ಕೊಟ್ಟು ಹಾಳಾಗೋದಲ್ಲ, ಕೊಡೋದು ತಗೊಳ್ಳೋದು ಇದೆರಡರ ಮಧ್ಯ ಒಂದಷ್ಟು ಪಾಸಿಟಿವ್ ಆಗಿ ಫೈನಾನ್ಷಿಯಲ್ ವಿಚಾರನ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಬದಲಾವಣೆ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ದುಡ್ಡನ್ನ ಖರ್ಚು ಮಾಡೋದು ಮತ್ತೆ ಸೇವ್ ಮಾಡೋದು ಎರಡರ ಕಡೆನೂ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಒಂದು ಹೊಸ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ, ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ. ಒಂದು ಒಳ್ಳೆ ಕನಸುಗಳ ವಿಚಾರವಾಗಿ ಆಯ್ಕೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಕನಸುಗಳು ಇದೆ, ಅದರಲ್ಲಿ ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಒಂದು ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಯಾರ್ದಾದ್ರೂ ಸಹಾಯ ಬೇಕು ಅಂದ್ರೆ ಆ ಕನಸು ನನಸು ಮಾಡೋದಕ್ಕೆ ಯಾರೋ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಭಾವನೆನ ಮತ್ತೆ ನಿಮ್ಮ ಐಡಿಯಾಸ್ನ ಜನಗಳ ಜೊತೆ ಹಂಚ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಹೊಸ ಕೆಲಸ ಶುರು ಮಾಡ್ತೀರಾ, ಅದರಲ್ಲಿ ಸಾಕಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಇಮಿಡಿಯೇಟ್ ಆಗಿ ಕೆಲಸ ಮಾಡಿದ್ರು ರಿಸಲ್ಟ್ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸಡನ್ ಸಕ್ಸಸ್ ಕೂಡ ನೋಡ್ತೀರಾ. ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಕೂಡ ಈ ತಿಂಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬ್ಲಾಕ್ ಮಾಡಿರುವಂತ ಪಾರ್ಟ್ನರ್ ಬ್ಲಾಕ್ ಓಪನ್ ಮಾಡುವಂಥದ್ದು, ಪ್ರಯಾಣ ಹೋಗುವಂಥದ್ದು, ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು, ಏಂಜಲ್ಗಳ ಮಾರ್ಗದರ್ಶನ, ನಿಮ್ಮ ಡಿವೈನ್ ಟೀಮಿನ ಮಾರ್ಗದರ್ಶನ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಹೇಗೆ ಬೆಟರ್ ಮಾಡ್ಕೊಳ್ಳಬಹುದು, ಹೇಗೆ ಇಂಪಾರ್ಟೆಂಟ್ ಡಿಸಿಷನ್ ನ ತಗೊಳ್ಬಹುದು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ನೀವು ಒಂದಷ್ಟು ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಕೆಲವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂದ್ರೆ. ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ದ ಸ್ಟಾರ್ ಕಾರ್ಡ್ ನೀವೊಬ್ಬ ಸ್ಟಾರ್ ಆಗೋದನ್ನ ಕನ್ಫರ್ಮ್ ಮಾಡ್ತಾ ಇದೆ. ಜೊತೆಗೆ ನಿಮ್ಮ ನಂಬಿಕೆನ ತುಂಬಾ ಇಂಪಾರ್ಟೆಂಟ್ ಆಗಿ ಉಳಿಸ್ಕೊಳ್ಳಿ, ಯಾಕೆಂದ್ರೆ ನಿಮ್ಮ ನಂಬಿಕೆನೆ ನಿಮ್ಗೆ ಒಳ್ಳೇದ್ ಮಾಡೋದು ಅನ್ನುವಂಥದ್ದು ಇದೆ. ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಭರವಸೆ ನೀವೇನ್ ಅನ್ಕೊಂಡಿರ್ತೀರಾ ಆಗ್ಬೇಕು ಅಂತ ಅದಾಗುವಂಥದ್ದು ಕೂಡ ಇದೆ.
ಜೊತೆಗೆ ಒಂದು ಕಷ್ಟದ ಸಮಯ ಅಂತ್ಯ ಆಗ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಟೋಟಲಿ ಒಂದ್ ರೀತಿಲಿ ಆ ನಿಮ್ಮ ಲೈಫ್ ಒಂದ್ ರೀತಿ ಸ್ಪೀಡ್ ಅಪ್ ತಗೊಳುತ್ತೆ ಅಂತ ಹೇಳ್ಬೋದು. ಲೈಫು ಸ್ಪೀಡ್ ಆಗಿ ಹೋಗುತ್ತೆ, ಮುಂದುವರಿಯುತ್ತೆ, ಒಂದು ಒಳ್ಳೆ ಕ್ಲಾರಿಟಿಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನಿಮ್ಮ ಲವ್ ಲೈಫ್ ಏನಿದೆ, ಅನ್ರಿಕ್ವೈರ್ಡ್ ಲವ್ ಇದೆ. ಸೊ ಸಾಧ್ಯ ಆದ್ರೆ ಈ ರಿಲೇಶನ್ಶಿಪ್ ಇಂದ ಹೊರಗ್ ಬನ್ನಿ. ಯಾಕೆ ಅಂದ್ರೆ ಇದು ಯಾವತ್ತೂ ಒಂದಾಗುವಂತ ಸಾಧ್ಯತೆ ಇಲ್ಲ. ಅಗೈನ್ ಇಟ್ಸ್ ಎ ಜನರಲ್ ರೀಡಿಂಗ್, ಎಲ್ರಿಗೂ ಅಲ್ಲ. ಕೆಲವ್ರಿಗೆ ಅನ್ರಿಕ್ವೈರ್ಡ್ ಲವ್ ಹೇಳ್ತಾ ಇರೋದ್ರಿಂದ ಅದು ಹೇಳ್ತಾ ಇದ್ದೀನಿ. ಇನ್ ಕೆಲವರಿಗೆ ಖಂಡಿತವಾಗ್ಲೂ ರಿಕನ್ಸಿಲೇಷನ್ ಆಗುತ್ತೆ, ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ. ಒಟ್ಟಾರೆ ಇಲ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ಒಂದಷ್ಟು ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಏನೋ ಒಂದು ವಾರ್ನಿಂಗ್ ಕೂಡ ಇದೆ ಅನ್ನುವಂಥದ್ದು ಇದೆ. ಕೆಲವ್ರನ್ನ ಕ್ಷಮಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಸೊ ಕ್ಷಮಿಸಕ್ಕಾದ್ರೆ ಕ್ಷಮಿಸಿ ಕೆಲವ್ರನ್ನ, ಪ್ರೀತಿ ವಿಚಾರವಾಗಿ ಅನ್ನುವಂಥದ್ದು ಇದೆ. ಒಟ್ನಲ್ಲಿ ಎಕ್ಸ್ ಕೂಡ ಬರ್ತಾರೆ, ಕೆಲವ್ರು ಬರೋದೇ ಇಲ್ಲ. ಕೆಲವ್ರನ್ನ ನೀವು ಕ್ಷಮಿಸಿದ್ರೆ ಮೇ ಬಿ ಬೆಟರ್ ಆಗ್ಬಹುದು. ಒಟ್ನಲ್ಲಿ ಒಂದು ವಾರ್ನಿಂಗ್ ಅಂತೂ ಇದೆ ಲವ್ ಲೈಫ್ ಅಲ್ಲಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಲೈಫ್ ಬಿಗಿನ್ ಅಟ್ ದ ಎಂಡ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಇದೆ. ಸೊ ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗೆ ಬರಬೇಕು. ಆಗಷ್ಟೇ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಬದಲಾವಣೆನ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಮೂರ್ಖರ ತರ ಇರಬೇಡಿ, ಒಬ್ಬ ಪ್ರಬುದ್ಧ ವ್ಯಕ್ತಿಯಾಗಿ ಇರಿ ಅನ್ನುವಂಥದ್ದು ಇದೆ. ಯು ಆರ್ ದ ಹೀರೋ ಆಫ್ ಯುವರ್ ಸ್ಟೋರಿ. ಸೊ ನಿಮ್ಮ ಕಥಾ ನಾಯಕ ಅಥವಾ ನಾಯಕಿ ನೀವೇ ಆಗಿರೋದ್ರಿಂದ ನಿಮ್ಮ ಜೀವನದ ಪಾತ್ರಧಾರಿಗಳು ಯಾರೇ ಬಂದ್ರು ನೀವೇ ಹೀರೋ ಅಥವಾ ಹೀರೋಯಿನ್ ಅಥವಾ ನಾಯಕ ಅಥವಾ ನಾಯಕಿ ಆಗಿರ್ತೀರಾ ಅನ್ನುವಂಥದ್ದು ಇದೆ. ಸೊ ಶಾಂತವಾಗಿ ಇರಿ, ಇಡೀ ದಿನನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ಇನ್ನ ಕೆಲವು ದಿನಗಳಲ್ಲಿ 16 ಡೇಸ್ ಒಳಗೆ ಕೆಲವ್ರಿಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ 27 ದಿನಗಳಲ್ಲಿ ಆಗತ್ತೆ. ಕೆಲವ್ರಿಗೆ ನೆಕ್ಸ್ಟ್ ಮೇ ಅಷ್ಟರಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಎಸ್ಪೆಷಲಿ ಇಲ್ಲಿ ನಟರಾಜ ಇದ್ದಾರೆ, ಆದಿಕಾಳಿ, ದಕ್ಷಿಣ ಕಾಳಿ ಇದ್ದಾರೆ. ಸೊ ಆದ್ಯಕಾಳಿಯ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಸೊ ಲಾಂಗ್ ಲೈಫ್ ಇದೆ, ದೀರ್ಘಾಯುಷ್ಮಾನ್ ಭವ ಅಂತ ಅಮ್ಮ ಆಶೀರ್ವಾದ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ಒಳ್ಳೆ ಗುರು ಸಿಗುವಂತ ಸಾಧ್ಯತೆ ಇದೆ. ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಳ್ತೀರಾ, ತಿಳ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕ್ರಿಯೇಟಿವಿಟಿ ಕಡೆ ಹೆಚ್ಚಿನ ಗಮನ ಕೊಡಿ. ಆಗ್ಲೇ ಹೇಳ್ದಂಗೆ ಒಂದು ಸ್ಟಾರ್ಡಮ್ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಚಿದಂಬರ ರಹಸ್ಯನ ಹುಡ್ಕೊಂಡು ಹೊರಟೋರಿಗೆ ಸಾಕಷ್ಟು ತೊಂದರೆಗಳು ಎದುರಾಗತ್ತೆ. ಜೊತೆಗೆ ಆತ್ಮಲಿಂಗದ ತಂಟೆಗೆ ಹೋಗಬೇಡಿ, ತುಂಬಾ ತೊಂದರೆಗಳನ್ನ ಅನುಭವಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ 4-2-8-2-17 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೊಸದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್.